ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ಲೋಕಾರ್ಪಣೆಗೆ ಕ್ಷಣಗಣನೆ ಆರಂಭಗೊಂಡಿದೆ. ಈ ಸಂದರ್ಭದಲ್ಲಿ ಅಯೋಧ್ಯೆ ಹೇಗೆ ಕಾಣಿಸ್ತಾ ಇದೆ, ಯಾವ ರೀತಿ ಸಿದ್ಧಗೊಂಡಿದೆ ಅನ್ನೋದನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇದೀವಿ. ಈ ಕ್ಷಣದ ವಿಡಿಯೋಗಳಿದು. ರಾಮ ಮಂದಿರದ ಒಳಾಂಗಣ ಹಾಗೂ ಹೊರಾಂಗಣದ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ನೀವು ಕಾಣಬಹುದು. ಮಂದಿರದ ಎದುರು ನಡೆಯಲಿರುವಂತಹ ಸಭಾ ಕಾರ್ಯಕ್ರಮಕ್ಕೆ ವೇದಿಕೆ ಕೂಡ ಸಿದ್ಧ ಆಗಿದೆ. ಸುತ್ತಲೂ ಅಂದ್ರೆ ಮಂದಿರದ ಸುತ್ತಲೂ ಗಣ್ಯರು ಹಾಗೆಯೇ ಅತಿಥಿಗಳಿಗೆ ಏನು ಆಹ್ವಾನವನ್ನ ಕೊಟ್ಟಿದ್ದಾರೆ, ಅವ್ರಿಗೂ ಕೂಡ ವ್ಯವಸ್ಥೆಗಳಾಗಿದೆ. ಮಂದಿರದ ಎದುರಿಗೆ ರಾಮನ ಭಂಟ ಹನುಮನ ಆಳೆತ್ತರದ ಮೂರ್ತಿ ಇದೆ. ಜೈ ಶ್ರೀರಾಮ್ ಅಂತ ಹೂವಿನಲ್ಲಿ ಬರೆಯಲಾಗಿರುವಂತಹ ದೃಶ್ಯ. ಹೂವಿನಿಂದ ಅಲಂಕೃತಗೊಂಡಿದೆ ರಾಮ ಮಂದಿರ. ರಾಮನ ಭಂಟ ಹನುಮಂತನ ಆಳೆತ್ತರದ ಮೂರ್ತಿಯನ್ನ ನೀವು ನೋಡ್ತಾ ಇದ್ದೀರಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ರಾಮ ಮಂದಿರದ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಿದು. ಈ ಕ್ಷಣದ ದೃಶ್ಯ ಒಂದ್ ರೀತಿ ಮಧುವಣಗಿತ್ತಿ ಅಂತಾನೆ ಸಿಂಗಾರಗೊಂಡಿದೆ ಅಯೋಧ್ಯೆಯ ರಾಮ ಮಂದಿರ. ಅಯೋಧ್ಯೆ ರಾಮ ಮಂದಿರದ ಈ ಕ್ಷಣದ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಮಂದಿರದ ಒಳಭಾಗದ ದೃಶ್ಯ ಇದು. ಮಂದಿರದ ಒಳಾಂಗಣ ಹೇಗಿದೆ ಅನ್ನೋದನ್ನ ಎಕ್ಸ್ಕ್ಲೂಸಿವ್ ಆಗಿ ಗಮನಿಸ್ತಾ ಇದ್ದೀರಿ. ಉದ್ಘಾಟನೆಗೆ ಸಿದ್ಧಗೊಂಡಿರುವಂತಹ ರಾಮ ಮಂದಿರ ವಿವಿಧ ಹೂಗಳಿಂದ ಅಲಂಕೃತಗೊಂಡಿದೆ. ಅಷ್ಟೇ ಅಲ್ಲ, ಮಂದಿರದ ಎದುರುಗಡೆ ರಾಮನ ಭಂಟ ಹನುಮನ ಆಳೆತ್ತರದ ಮೂರ್ತಿ ಇದೆ. ಪ್ರತಿಯೊಂದು ಗಂಬವನ್ನು ಕೂಡ ಹೂವಿನಿಂದ ವಿಶೇಷವಾಗಿ ಅಲಂಕರಿಸಲಾಗಿದೆ. ಜೈ ಶ್ರೀರಾಮ್ ಅಂತ ಹೂವಿನಲ್ಲಿ ಅಲಂಕಾರ ಮಾಡಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಮಂದಿರದ ಹೊರಭಾಗದ ದೃಶ್ಯ ಇದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಎಕ್ಸ್ಕ್ಲೂಸಿವ್ ದೃಶ್ಯ. ಮಂದಿರ ಉದ್ಘಾಟನೆಗೆ ಕ್ಷಣಗಣನೆ ಆರಂಭ ಆಗಿದೆ. ಕೇವಲ ಒಂದು ದಿನ ಮಾತ್ರ ಬಾಕಿ. ಈ ಸಂದರ್ಭದಲ್ಲಿ ಅಯೋಧ್ಯೆಯ ರಾಮ ಮಂದಿರ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿರುವಂತಹ ದೃಶ್ಯ. ರಾಮ ಮಂದಿರದ ಈಗಿನ ಎಕ್ಸ್ಕ್ಲೂಸಿವ್ ದೃಶ್ಯ ನೋಡ್ತಾ ಇದ್ದೀರಿ. ಒಳಾಂಗಣ ಹಾಗೂ ಹೊರಾಂಗಣ ಹೇಗೆ ಸಿಂಗಾರಗೊಂಡಿದೆ ಅನ್ನೋದು. ಮಂದಿರದಲ್ಲಿ ಏನೆಲ್ಲ ಸಭಾ ಕಾರ್ಯಕ್ರಮ ನಡೆಯುತ್ತೋ ಆ ಕಾರ್ಯಕ್ರಮದ ವೇದಿಕೆ ಹೂವಿನಿಂದ ಅಲಂಕೃತಗೊಂಡಿದೆ. ಮಂದಿರದ ಸುತ್ತಲೂ ಕೂಡ ಗಣ್ಯರು ಅತಿಥಿಗಳಿಗೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಂತಿಮ ಹಂತದ ಸಿದ್ಧತೆಗಳಲ್ಲಿ ನಡೀತಾ ಇದೆ. ರಾಮ ಮಂದಿರದ ಸುತ್ತಲೂ ಹೆಜ್ಜೆ ಹೆಜ್ಜೆಗೂ ಒಂದ್ ಕಡೆ ಪೊಲೀಸ್ ಸರ್ಪಗಾವಲಿದೆ, ಮತ್ತೊಂದ್ ಕಡೆ ಅಂತಿಮ ಹಂತದ ಸಿದ್ಧತೆಗಳು ನಡೀತಾ ಇದೆ. ಹೂವಿನಿಂದ ಅಲಂಕಾರ ಮಾಡಲಾಗಿದೆ ಮಂದಿರವನ್ನ. ಈ ಕ್ಷಣದ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ನೀವು ನೋಡ್ತಾ ಇದ್ದೀರಿ. ಸಂಜೆ ಆಗ್ತಾ ಇದ್ದ ಹಾಗೆ ಈ ಮಂದಿರ ವಿವಿಧ ದೀಪಾಲಂಕಾರದಿಂದ ಕಂಗೊಳಿಸುತ್ತೆ. ರಾಮ ಮಂದಿರದ ಹೊರಾಂಗಣದ ಎಕ್ಸ್ಕ್ಲೂಸಿವ್ ದೃಶ್ಯ ಇದು. ಉದ್ಘಾಟನೆಗೆ ಸಿದ್ಧಗೊಂಡಿರುವಂತಹ ರಾಮ ಮಂದಿರ ಈಗ ಹೇಗಿದೆ ಅನ್ನೋದನ್ನ ಪ್ರತಿಯೊಬ್ಬರು ಮನೆಯಲ್ಲಿಯೇ ಕುಳಿತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಮುಖಾಂತರ ನೋಡಬಹುದು. ರಾಮನ ಬಂಟ ಹನುಮಂತನ ಅತಿ ದೊಡ್ಡ ಮೂರ್ತಿ ಇದೆ. ಗಮನಿಸ್ತಾ ಇದ್ದೀರಿ ಅದನ್ನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.